ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರೂ ಕೂಡ ನಮಸ್ಕಾರ. ಆತ್ಮೀಯರೇ, ನಾವೀಗ 2025 ಆಗಸ್ಟ್ ತಿಂಗಳಲ್ಲಿ ಧನುಸ್ಸು ರಾಶಿಯವರಿಗೆ ರಾಶಿ ಫಲಗಳು ಹೇಗಿರುತ್ತೆ ಅಂತ ನೋಡೋಣ. ನೋಡಿ, ನಿಮ್ಮ ರಾಶಿಯವರಿಗೆ 3 ಗ್ರಹಗಳು ಬದಲಾಗ್ತಾ ಇರ್ತಕ್ಕಂತಹ ಸ್ಥಿತಿಯಿಂದ ಏನೆಲ್ಲ ಆಗುತ್ತೆ, ಮತ್ತು ಸ್ಥಿರವಾಗಿ ಸಂಚಾರ ಮಾಡ್ತಾ ಇರ್ತಕ್ಕಂತಹ ಗ್ರಹಗಳು ಯಾವ ಸ್ಥಿತಿಯಲ್ಲಿ, ಅಂದರೆ ವಕ್ರ ಸ್ಥಿತಿಯಲ್ಲಿ ಇರ್ತಕ್ಕಂಥ ಗ್ರಹಗಳೆಲ್ಲ ಯಾವ ರೀತಿಯ ಪ್ರತಿಫಲಗಳು ನಿಮ್ಮ ರಾಶಿ ಮೇಲೆ ಪ್ರಭಾವ ಬೀರುತ್ತೆ ಅನ್ನುವಂತಹದ್ದನ್ನು ನಾವು ಈಗ ನೋಡೋಣ. ನೋಡಿ, ಈ ಒಂದು ತಿಂಗಳಲ್ಲಿ ಸೂರ್ಯ ಆಗಸ್ಟ್ 16ನೇ ತಾರೀಕಿಗೆ ಕಟಕ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ ಮಾಡ್ತಾನೆ. ಬುಧ ಆಗಸ್ಟ್ 30ನೇ ತಾರೀಕಿಗೆ ಕಟಕ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ ಮಾಡ್ತಾ ಇರ್ತಕ್ಕಂತಹದ್ದು. ಶುಕ್ರ ಆಗಸ್ಟ್ 20ನೇ ತಾರೀಕಿಗೆ ಕಟಕ ರಾಶಿ ಪ್ರವೇಶ ಮಾಡ್ತಾ ಇರ್ತಕ್ಕಂತಹದ್ದು. ನೋಡಿ, ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ ಕಟಕ ರಾಶಿ ಅನ್ನುವಂತಹ ತುಂಬ ಪ್ರಭಾವವಾಗಿರ್ತಕ್ಕಂತಹದ್ದು. ನೋಡಿ, ಕಟಕ ರಾಶಿಯಿಂದ ಬಿಟ್ಟು 2 ಗ್ರಹಗಳು ಮುಂದಕ್ಕೆ ಹೋಗ್ತಾ ಇದೆ ಸಿಂಹರಾಶಿಗೆ, ಸೂರ್ಯ ಮತ್ತು ಬುಧ. ಮತ್ತು ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರ್ತಕ್ಕಂಥ ಗ್ರಹ ಶುಕ್ರ ಗ್ರಹ, ಅಂದರೆ ಮಿಥುನ ರಾಶಿಯಿಂದ ಕಟಕಕ್ಕೆ ಪ್ರವೇಶ ಮಾಡ್ತಾನೆ ಶುಕ್ರ. ಹಾಗಾಗಿ ತುಂಬ ವಿಶೇಷವಾದಂತಹ ಫಲಾಫಲ ಕಟಕ ರಾಶಿಯಿಂದ ಬರುವಂತಹ ಸಾಧ್ಯತೆಗಳು ಈ ಒಂದು ತಿಂಗಳಲ್ಲಿ ಜಾಸ್ತಿ ಇದೆ. ಅದೇನು ಅಂತ ನೋಡೋಣ. ಮತ್ತು ಉಳಿದ ಗ್ರಹಗಳು, ಇನ್ನು ಶನಿ ವಕ್ರ ಸ್ಥಿತಿಯಲ್ಲಿ ಮೀನ ರಾಶಿಯಲ್ಲಿ ಸಂಚಾರ, ಗುರು ಮಿಥುನ ರಾಶಿಯಲ್ಲಿ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿ, ಕುಜ ಬಂದು ಕನ್ಯಾ ರಾಶಿಯಲ್ಲಿ, ಇನ್ನು ಕುಂಭ ರಾಶಿಯಲ್ಲಿ ಶನಿ ಸ್ಥಾನದಲ್ಲಿ ರಾಹು ಸಂಚಾರ ವಕ್ರ ಸ್ಥಿತಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು. ನೋಡಿ, ಇಲ್ಲಿ ರಾಹು ಕೇತುಗಳು ವಕ್ರಸ್ಥಿತಿ, ಶನಿ ಮೀನ ರಾಶಿಯಲ್ಲಿ ವಕ್ರಸ್ಥಿತಿ, 3 ಗ್ರಹಗಳು ವಕ್ರಸ್ಥಿತಿ ಸಂಚಾರದಲ್ಲಿ ಇರ್ತಕ್ಕಂತಹದ್ದು. ಇದರಿಂದ ಏನು, ಯಾವ ರೀತಿ ಫಲ ಕೊಡುತ್ತೆ, ಸಿಗತ್ತೆ ನಿಮಗೆ ಅನ್ನೋಂಥದ್ದು ನೋಡೋಣ. ನೋಡಿ, ಧನುಸ್ಸು ರಾಶಿಯವರಿಗೆ ಪ್ರಥಮವಾಗಿ ಸೂರ್ಯನ ಫಲ ಹೇಗಿದೆ ಅಂತ ನೋಡೋಣ. ನೋಡಿ, ಸೂರ್ಯನ ಫಲ 16ನೇ ತಾರೀಕುವರೆಗೂ ಸ್ವಲ್ಪ ಆರೋಗ್ಯ ವೈಪರೀತ್ಯಗಳು ಜಾಸ್ತಿ ಇರುತ್ತೆ. ನೋಡಿ, ಆರೋಗ್ಯದಲ್ಲಿ ಬಹಳಷ್ಟು ಸ್ವಲ್ಪ ರಕ್ತ ಸಂಬಂಧಿ ಸಮಸ್ಯೆಗಳು ಬರುವಂತಹದ್ದು, ಸ್ಕಿನ್ ರಿಲೇಟೆಡ್ ರ್ಯಾಷಸ್ ಬರುವಂತಹದ್ದು, ಸ್ವಲ್ಪ ಶೀತ ಅಲರ್ಜಿಗೆ ಸಂಬಂಧಿಸಿದಂತೆ ವೈಪರೀತ್ಯ ಉಂಟಾಗುವಂಥ ಸಾಧ್ಯತೆ, ಕೆಲವರಿಗೆ ಉಷ್ಣದಿಂದ ತೊಂದರೆಗಳು ಬರುವಂಥ ಸಾಧ್ಯತೆಗಳು, ಉಷ್ಣದಿಂದ ತೊಂದರೆ ಬರುವಂತಹದ್ದು ಕೂಡ ಹೆಚ್ಚಾಗಿರುತ್ತೆ. 16ರ ನಂತರ ಈ ರೀತಿಯ ವೈಪರೀತ್ಯ ಆರೋಗ್ಯದೆಲ್ಲ ಸುಧಾರಿಸುವಂತಹದ್ದು, ಒಳ್ಳೆಯ ರೀತಿ ಅನುಕೂಲ ಆಗುವಂತಹದ್ದು, ಯಾವುದೋ ಒಂದು ಕಾರ್ಯ ವ್ಯವಹಾರ ನಿಮ್ಮ ಕಡೆಗೆ ಅನುಕೂಲಿಸುವಂತಹದ್ದು, ಸಕ್ಸಸ್ಸನ್ನು ನೋಡುವಂಥ ಪ್ರಯತ್ನ ನೋಡ್ತೀರಾ. ಅದು ನಿಮಗೆ 16ರ ನಂತರ ಸಿಗತ್ತೆ. ಈ ರೀತಿ ಅನುಕೂಲ ಸೂರ್ಯನಿಂದ ಸಿಗುವಂಥದ್ದು. ಇನ್ನು ಕುಜನ ಫಲ ಯಾವ ರೀತಿ ಇರುತ್ತೆ ಅಂತಂದರೆ, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ, ಯಾರೆಲ್ಲ ವಿದ್ಯಾಭ್ಯಾಸ ಮುಗಿಸಿದ್ದೀರಾ ಅಂತಹವರಿಗೆ ಒಳ್ಳೆಯ ರೀತಿಯ ವೃತ್ತಿ ಭಾಗ್ಯ ಲಭಿಸುವಂತಹದ್ದು ಸಿಗತ್ತೆ ಪ್ರಾರಂಭದಲ್ಲೇ. ಮತ್ತು ವಿಶೇಷವಾಗಿ ಸ್ವಲ್ಪ ಆರೋಗ್ಯದಲ್ಲಿ ವೈಪರೀತ್ಯಗಳು 14ರ ನಂತರ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆರೋಗ್ಯದಲ್ಲಿ ವೈಪರೀತ್ಯ, ಡೈಜೆಷನ್ ರಿಲೇಟೆಡ್ ಸಮಸ್ಯೆ ಬರುವಂತಹದ್ದು, ಸ್ವಲ್ಪ ಸ್ಕಿನ್ ಮತ್ತು ಶೀತ ಬಾಧೆಗಳು ಉಂಟಾಗುವಂಥದ್ದು ವಿದ್ಯಾರ್ಥಿಗಳಿಗೆ ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತು ಗರ್ಭಿಣಿ ಸ್ತ್ರೀಗೂ ಕೂಡ ಇದೇ ರೀತಿ ಪರಿಸ್ಥಿತಿಗಳು ಬರುವಂತಹದ್ದು ಇರುತ್ತೆ. ಮತ್ತು ಸ್ವಲ್ಪ ಖರ್ಚಿನ ವಿಚಾರದಲ್ಲಿ ಕೂಡ ಈ ಒಂದು ಸಮಯದಲ್ಲಿ ವೈಪರೀತ್ಯಗಳು ಬರುವಂತಹದ್ದು ನೋಡ್ತೀರಾ. ಇನ್ನು ಬುಧನ ಫಲ ಯಾವ ರೀತಿ ಇರುತ್ತೆ ನೋಡಿ. ಬುಧ ಗ್ರಹ ಬಂದು 22ವರೆಗೂ ಒಂದು ರೀತಿ ಫಲ ಕೊಡ್ತಾನೆ. ಏನು 22ವರೆಗೂ ಕೂಡ ಸ್ವಲ್ಪ ಈಗಾಗಲೇ ಹೇಳಿದ ಆರೋಗ್ಯ ಪರಿಸ್ಥಿತಿಗಳ ವಿಚಾರ, ಅದೇ ವಿಚಾರದಲ್ಲೇ ಮುಂದುವರಿಯುತ್ತೆ. ಸ್ವಲ್ಪ ಸುಸ್ತು, ಆಯಾಸ, ಕೆಲವರಿಗೆ ಏಜ್ ಫ್ಯಾಕ್ಟ್ ಅಂದರೆ ವಯಸ್ಸಾಗಿರ್ತಕ್ಕಂತಹವ್ರಿಗೆ ಒಂದು 22ರೊಳಗಡೆ ಆಪ್ರೇಷನ್ಸ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಧನುಸ್ಸು ರಾಶಿಯಲ್ಲಿರ್ತಕ್ಕಂಥವ್ರಿಗೆ, ತುಂಬ ವಯಸ್ಸಾಗಿರ್ತಕ್ಕಂತಹವ್ರಿಗೆ, ತುಂಬ ಆರೋಗ್ಯದಲ್ಲಿ ಮೊದಲಿಂದ ಸಮಸ್ಯೆಗಳಿರ್ತಕ್ಕಂತಹವ್ರಿಗೆ, ದೇಹದಲ್ಲಿ ಯಾವುದೋ ಒಂದು ಭಾಗದಲ್ಲಿ ಒಂದು ತ್ಯಾಜ್ಯವಾದಂತಹ ಒಂದು ಏನು ಗಡ್ಡೆ ಆಗಿರ್ಬೋದು, ಕೂಂಡಾಗಿರ್ಬೋದು ಅಂಥದ್ದನ್ನು ಆಪರೇಷನ್ ತೆಗೆಯುವಂತಹ ಸಾಧ್ಯತೆಗಳು ಈ ಸಮಯದಲ್ಲಿ ಬರುವಂತಹದ್ದಿರುತ್ತೆ. ಹಾಗಾಗಿ ಈ ಒಂದು ವೈಪರೀತ್ಯ ನಿವಾರಣೆ ಆಗಬೇಕು ಅಂತಂತಂದರೆ ನೀವು ಶನೇಶ್ವರ ಸ್ವಾಮಿಗೆ ತೈಲಾಭಿಷೇಕ ಮಾಡಿಸೋದ್ರಿಂದ ಆರೋಗ್ಯದಲ್ಲಿ ಈ ಒಂದು ಆರೋಗ್ಯ ಟ್ರೀಟ್ಮೆಂಟ್ ತಗೊಂಡ್ರೂ ಕೂಡ ಅದು ಉಲ್ಬಣಿಸೋದಿಲ್ಲ, ಅಂದರೆ ದೊಡ್ಡದಾಗಿ ಪರಿಣಮಿಸೋದಿಲ್ಲ. ಇಲ್ಲಾಂದರೆ ಸ್ವಲ್ಪ ಕಾಯಿಲೆ ಹಂಗೆ ಮುಂದುವರಿಯುವಂತಹದ್ದಿರುತ್ತೆ. ಇದು ವಯಸ್ಸಾದಂತಹವ್ರಿಗೂ ನೋಡ್ಬೋದಾಗಿರುತ್ತೆ ಒಂದು. ಈ ಒಂದು 22ರ ನಂತರ ಆರೋಗ್ಯ ಪರಿಸ್ಥಿತಿಯಲ್ಲಿ ದೃಢತೆ ಚೇಂಜಸ್ ಆಗುತ್ತೆ. ಮತ್ತು ದಂಪತಿಗಳಿಗೆ ಬದಲಾವಣೆ ಉಂಟಾಗುವಂತಹದ್ದು, ಚೇಂಜಸ್ ಬರುವಂತಹದ್ದು, ವೃತ್ತಿಯಲ್ಲಿ ಕೂಡ ಬದಲಾವಣೆಗಳನ್ನು ನೋಡುವಂತಹದ್ದು 22ರಿಂದ 30ನೇ ತಾರೀಕುವರೆಗೂ ತುಂಬಾ ಚೇಂಜಸ್ ನೋಡ್ತೀರಾ.
ಇನ್ನು ಗುರುವಿನ ಫಲ ಹೆಂಗಿದೆ ಅಂತಂದರೆ ನಿಮ್ಮ ಬಹಳಷ್ಟು ವೈಯಕ್ತಿಕವಾದಂತಹ ದೃಢತೆ, ಅಭಿವೃದ್ಧಿ, ಫಲಾಫಲಗಳು ಮತ್ತು ಸ್ವಸ್ಥಾನ ಮನೆ ಕಡೆ ಏನೋ ಒಂದು ರೀತಿಯ ಒಂದು ದೊಡ್ಡದಾದಂತಹ ಪ್ರಯತ್ನ ಕಾರ್ಯಗಳು ಮತ್ತು ವಿಶೇಷವಾಗಿ ವಿವಾಹ ಸಂಬಂಧಗಳನ್ನು ನಿರ್ಣಯಗಳನ್ನು ಮಾಡ್ಕೊಳ್ಳುವಂಥ ಯಾರೆಲ್ಲ ವಿವಾಹ ಆಗದಿರೇ ಇರ್ತೀರಾ ಅಂತಹವರಿಗೆ ವಿವಾಹ ಸಂಬಂಧಗಳು ನಿರ್ಣಯಗಳು ತುಂಬ ಚೆನ್ನಾಗಿ ಆಗಿಬಿಡುತ್ತೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ. ಸೊ ಅಂದರೆ ಸಮರ್ಪಕವಾಗಿ ಮದುವೆ ಆಗುವಂಥ ವಿಚಾರ ನಿರ್ಣಯಗಳಾಗತ್ತೆ. ಈ ಎಲ್ಲ ವಿಚಾರಗಳು ಪ್ರಾರಂಭದ ಸ್ವಲ್ಪ ಅಡಚಣೆಗಳಿರುತ್ತೆ. ಇಲ್ಲಿವರೆಗೂ ಅಂದರೆ 13ನೇ ತಾರೀಕುವರೆಗೂ ಅದಲು ಬದಲಾಗಿರುತ್ತೆ. ಹಾಗೆ 13ವರೆಗೂ ಈ ಒಂದು ವಿಚಾರದಲ್ಲಿ ಪ್ರಯತ್ನಗಳು ಮಾಡಬೇಡಿ. 13ರ ನಂತರ ಶುಭವಾದಂತಹ ಫಲಗಳನ್ನು ನೀವು ಕಂಡುಕೊಳ್ಳಬಹುದಾಗಿರುತ್ತೆ. ಇನ್ನು ಶುಕ್ರನ ಫಲ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರೆ ಮುಖ್ಯವಾಗಿ ಸ್ನೇಹಿತರಿಂದ ಸ್ವಲ್ಪ ದುಡ್ಡು ಕಾಸು ವ್ಯವಹಾರಗಳಲ್ಲಿ ಸೆಟ್ಲ್ಮೆಂಟ್ಗಳಾಗುವಂತಹದ್ದು ಇವೆಲ್ಲವೂ ಕೂಡ ಪ್ರಾರಂಭದ 11ನೇ ತಾರೀಕುವರೆಗೂ ಸ್ವಲ್ಪ ವೈಪರೀತ್ಯದಿಂದ ಕೂಡಿರುತ್ತೆ. ಮತ್ತು ಲಾಭದಾಯಕ ಫಲಾಫಲಗಳು ಫೈನಾನ್ಷಿಯಲ್ ಸ್ಟೇಟಸ್ ಏನೆಲ್ಲ ಅವೆಲ್ಲ ಇನ್ಕಮ್ ಸೋರ್ಸ್ಗಳಿರುತ್ತೆ ಅಂಥವೆಲ್ಲವೂ ಕೂಡ ಪಡಿಬೇಕು ಅಂತಂದರೆ 11ರವರೆಗೂ ಸ್ವಲ್ಪ ಅತಂತ್ರವಾಗಿರ್ತಕ್ಕಂತಹದ್ದು. ಮತ್ತು ದಂಪತಿಗಳಿಗೆ ಯಾವುದೋ ಒಂದು ಮದುವೆ ವಿಚಾರ, ಫಂಕ್ಷನ್ಗೆ ಹೋಗುವಂಥ ವಿಚಾರ, ಶುಭ ಕಾರ್ಯ ವಿಚಾರದಲ್ಲಿ ಗಲಾಟೆಗಳು ಬಂದುಬಿಡುವಂಥ ಸಾಧ್ಯತೆಗಳಿರುತ್ತೆ. ಅಂದರೆ ಹೋಗೋದೇ ಬೇಡ ಅನ್ನುವಂತಹದ್ದು, ಒಬ್ಬರಿಗೊಬ್ಬೊಬ್ಬರಿಗೆ ಸ್ವಲ್ಪ ಕೋಪತೋಪಗಳು ತೋರಿಸ್ಕೊಳ್ಳುವಂತಹದ್ದಿರುತ್ತೆ. ಹಾಗಾಗಿ ಆ ಒಂದು ಕಾರ್ಯಕ್ರಮಕ್ಕೆ ಹೋಗೋದು ಬೇಡ ಅಂತ ಇನ್ನೊಬ್ಬರು ಹೋಗೋಣ ಅಂತ ಈ ರೀತಿ ಒಂದು ಅಡಚಣೆಗಳು ದಂಪತಿಗಳ ಮಧ್ಯೆ ಕಂಡು ಬರುತ್ತೆ. ಹಾಗಾಗಿ 11ರವರೆಗೂ ಈ ಒಂದು ವೈಪರೀತ್ಯ ಇರ್ತಕ್ಕಂಥ 11ರ ನಂತರ ಮತ್ತು ಯಥಾಸ್ಥಿತಿ ಒಳ್ಳೆಯ ರೀತಿ ಮುಂದುವರಿಕೆಗಳಿರ್ತಕ್ಕಂತಹದ್ದು. ಸ್ನೇಹಿತರಿಂದ ಆಗಿರ್ಬೋದು, ಸುಖದ ಪ್ರಾಪ್ತಿ ವಿಚಾರ ಆಗಿರ್ಬೋದು, ಶುಭ ಕಾರ್ಯಗಳ ವಿಚಾರ ಆಗಿರ್ಬೋದು, ಆದಾಯಗಳು ಪಡೆಯುವ ವಿಚಾರದಾಗಿರ್ಬೋದು ಒಳ್ಳೆಯ ರೀತಿ ಪ್ರತಿಫಲ 11ರ ನಂತರ ಆಗಸ್ಟ್ ಎಂಡಿಂಗ್ವರೆಗೂ ಕೂಡ ನೀವು ನೋಡ್ತೀರಾ. ಇನ್ನು ಶನಿಯ ಫಲ ಯಾವ ರೀತಿ ಇದೆ ಅಂತ ನೋಡಿದ್ರೆ ವಿಶೇಷವಾಗಿ ಹಣಕಾಸಿನ ವ್ಯವಹಾರ ವಿಚಾರ ಆಗಿರೋದು, ಪ್ರಯತ್ನ ಕಾರ್ಯಗಳ ವಿಚಾರ ಆಗಿರ್ಬೋದು, ಮತ್ತು ಸ್ವಸ್ಥಾನ ಮನೆ ಕಡೆ ವಿಚಾರ ಆಗಿರೋದು ಸ್ವಲ್ಪ ಅದಲು ಬದಲು ತದ್ವಿರುದ್ಧಗಳು ಜಾಸ್ತಿ ಆಗ್ತಾ ಇರುತ್ತೆ. ಸ್ವಲ್ಪ ಸಂಕಷ್ಟ ಪಡುವಂತಹದ್ದು, ಶ್ರಮ ಜಾಸ್ತಿ ಪಡುವಂತಹದ್ದು ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಶನಿದೇವರ ಆರಾಧನೆ ಮಾಡಿ ಸುಫಲನ ಪಡಿತೀರಾ. ಇನ್ನು ರಾಹು ಕೇತುಗಳ ಪ್ರಭಾವ ಹೆಂಗಿರುತ್ತೆ ಅಂತಂದರೆ ಸ್ವಲ್ಪ ಬಾತೃಕಾರಕ ಸ್ಥಾನಗಳಲ್ಲಿ ಸ್ವಲ್ಪ ರಿವರ್ಸ್ಗಳಿರ್ತಕ್ಕಂತಹದ್ದು ಬರ್ತಾ ಇರುತ್ತೆ. ಮತ್ತು ಸ್ವಲ್ಪ ಭಾಗ್ಯ ವಿಚಾರಗಳು ಸ್ವಲ್ಪ ಒತ್ತಡಗಳು ಬರುವಂತಹದ್ದಿರುತ್ತೆ. ಅದಕ್ಕೋಸ್ಕರ ರಾಹುಕೇತು ಶಾಂತಿಯನ್ನು ಶ್ರೀಕಾಳಹಸ್ತಿಯಲ್ಲಿ ಮಾಡಿಸ್ಕೊಂಡ್ರೆ ಈ ಒಂದು ತಿಂಗಳಲ್ಲಿ ತುಂಬಾ ಸುಫಲನ ನೋಡ್ತೀರಾ. ಒಟ್ಟಾರೆಯಾಗಿ ಆರೋಗ್ಯ ವಿಚಾರವಾಗಿ ಮತ್ತು ಬುಧ, ಸೂರ್ಯ, ಇಲ್ಲಿ ಶನಿ ಮತ್ತು ರಾಹುಕೇತು 5 ಗ್ರಹಗಳ ಒಂದು ಪರಿಹಾರ ಈ ಒಂದು ತಿಂಗಳಲ್ಲಿ ಮಾಡಿಕೊಂಡ್ರೆ 4 ಗ್ರಹಗಳ ಫಲ ತುಂಬ ಚೆನ್ನಾಗಿದೆ. ನಿಮ್ಮೆಲ್ಲರೂ ಕೂಡ ಇಷ್ಟದೇವರ ಅನುಗ್ರಹ ಸದಾಕಾಲ ನಿಮ್ಮ ಮೇಲೆ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ಲರೂ ಕೂಡ ಶುಭವಾಗಲಿ. ನಮಸ್ಕಾರ.